ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ನು ಪ್ರೆಸ್ ಮಾಡಿ. ಚಾರಿತ್ರಿಕ ಪುರುಷ ಸಂತ ಸೇವಾಲಾಲ್ ಕಂಠಿಗೊಂಡಕೆರೆ ದಾದಾಮೋಲ್ ಕೃಷ್ಣನ ಜೊತೆ ದನಗಾಯಿಯಾಗಿ ಮೊದಲಿಗೆ ತನ್ನ ಕೊಳಲನ್ನು ಕೃಷ್ಣನಿಗೆ ಕೊಟ್ಟು ಈ ಪರಂಪರೆಯಿಂದ ಹುಟ್ಟಿ ಬಂದ ಚಾರಿತ್ರಿಕ ಪುರುಷ, ಸೇನಾನಿ, ಸಂತ, ಚಾರಣಿಕ, ಕವಿ, ಕಾಲಜ್ಞಾನಿ ಸೇವಾಲಾಲ್ ಒಬ್ಬ ಮಹತ್ವರಾಗಿ ಸಂಸ್ಕೃತಿ ಹಾಗೂ ಚಾರಿತ್ರಿಕ ಪುರುಷರಾಗಿದ್ದಾರೆ ಎಂದು ಶಿಕ್ಷಕ, ಜಾನಪದ ಕವಿ ಶಿವಶರಣ ಕಂಠಿಗೊಂಡ ಹೇಳಿದರು. ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಮತ್ತು ಪಾಠಶಾಲೆಯ ಆವರಣದಲ್ಲಿ ಶನಿವಾರದಂದು ಸಂತ ಸೇವಾಲಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸಂತ ಸೇವಾಲಾಲರು ಬಂಜಾರ ದ್ರಾವಿಡ ಮೂಲದ ಕುಲಗುರು, ಐತಿಹಾಸಿಕ ಸಾಂಸ್ಕೃತಿಕ ನಾಯಕ, ವೀರ ಸೇನಾನಿ, ಬ್ರಹ್ಮಚಾರಿ ಸಮುದಾಯದ ಆರಾಧ್ಯ ದೈವ, ಆದರ್ಶ ಪುರುಷ, ಗುರು, ಚಾರಣಿಗ, ನಾಟಿ ವೈದ್ಯ, ಬಾಹ್ಯ ಅಣ್ಣ ಸಮುದಾಯದ ಮೊದಲ ದಾರಿದೀಪವಾಗಿದ್ದಾರೆ. ಆದ್ದರಿಂದ ಘನ ಸರ್ಕಾರವು ಪ್ರತಿ ವರ್ಷ ಫೆಬ್ರವರಿ 15ರಂದು ಸಂತ ಸೇವಾಲಾಲರ ಜಯಂತಿಯನ್ನು ಆಚರಿಸುತ್ತಿದೆ. ಸೇವಾಲಾಲರ ನಾಣ್ಣುಡಿ ಅದರಂತೆ ಶ್ರಮಜೀವಿಗಳು, ಅಲೆಮಾರಿ, ಬುಡಕಟ್ಟು ಸಮುದಾಯದ ಶ್ರಮಿಕ ಬಡಕುಟುಂಬದಲ್ಲಿ ಹುಟ್ಟಿದ ಸೇವಾಲಾಲ್ ಅವರ ಕೊಡುಗೆ ಸಮಾಜಕ್ಕೆ ಅಪಾರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್, ಹಿರಿಯ ಶಿಕ್ಷಕರಾದ ಚಂದ್ರಶೇಖರ್ ಬುಯಾರ್, ಸಿದ್ದಲಿಂಗಪ್ಪ ಪೊದ್ದಾರ್, ಶಿಕ್ಷಕ ಮಕ್ಕಳ ಸಾಹಿತ್ಯ ಬಸವರಾಜ್ ಅಕ್ಸರ್, ಕೃಷ್ಣರಾವ್ ಕುಲಕರ್ಣಿ, ಪುರುಷೋತ್ತಮ ಕುಲಕರ್ಣಿ, ಭಾಗೇಶ್ ಗೋಲಗೇರಿ, ಸುಮಂಗಲ ಕೆಂಬಾವಿ, ಮಲ್ಲಮ್ಮ ಹಿಪ್ಪರಗಿ, ಈಶ್ವರಿ ನಾಗಠಾಣ್ ಹಾಗೂ ಅತಿಥಿ ಶಿಕ್ಷಕರು ಹಾಗೂ ಅಪಾರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ವರದಿಯನ್ನು ವಿನಯಕುಮಾರ್ ಬಿ ಅಕ್ಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ವಾತ್ಸಲ್ಯ ಹಾಗೂ ಸ್ನೇಹ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇದ್ದಂಥ ವ್ಯಕ್ತಿ ಯಾರು? ಸಂತ ಸೇವಾಲಾಲರು. ಯಾಗ ಚಿಕ್ಕ ವಯಸ್ಸಿನಲ್ಲಿ 18 ವರ್ಷದಲ್ಲಿ ತನ್ನ ಆರಾಧ್ಯ ದೇವರಂಥ ಜಗದಂಬಾ ದೇವಿ ಆರಾಧಕರಾಗಿದ್ದರು. ಆಗ ಮುಂದೆ ಅವರು ಇಡೀ ಆ ಲಂಬಾಣಿ ಕುಟುಂಬಕ್ಕೆ ಒಂದು ಆದರ್ಶ ವ್ಯಕ್ತಿ ಅನಿಸಿಕೊಂಡ್ರು. ತಮ್ಮ ಪವಾಡದಿಂದ ಉತ್ತಮ ವ್ಯಕ್ತಿ ಅನಿಸಿಕೊಂಡ್ರು. ಇಡೀ ಆ ಬಂಜಾರ ಸಮುದಾಯದ ಆರಾಧ್ಯ ಗುರು ಅನಿಸಿಕೊಂಡರು. ಒಬ್ಬ ಸೇನಾನಿ, ಮಹಾಪುರುಷ ಯಾರು? ಸಂತ ಸೇವಾಲಾಲರು. ಯಾಕ ಸಂತ ಸೇವಾಲಾಲರು ಭಾಳ ನಿಷ್ಠೆ, ಕರ್ತವ್ಯದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಅಷ್ಟೇ. ಎಲ್ಲ ನಿನ್ನ ಜಾತಿಯನ್ನು ಆರಾಧಿಸು, ಬೇರೆ ಜಾತಿಯನ್ನು ಗೌರವಿಸುವಂತ ಅವರೆಲ್ಲ ಪದೇ ಪದೇ ತಮ್ಮ ಘೋಷವಾಗಿ ಹೇಳ್ತಾ ಇದ್ರು. ಯಾಕೆ ನಿಷ್ಠೆ ಮಗ ಪ್ರತಿಯೊಂದು ನಿಷ್ಠೆ ಇರಬೇಕು. ಅದಕ್ಕೆ ಒಂದು ಹಾಡಾಡ್ತಾ ಇದ್ದಾರೆ. ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ, ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು. ಮಡದಿ ಮಕ್ಕಳ ಮೋಹದೊಳಗ ಮರುಳಗೊಂಡಿದು, ಮಡದಿ ಮಕ್ಕಳ ಮೋಹದೊಳಗ ಮರುಳಗೊಂಡಿದು. ಗಳಸಿ ಗ್ವಾಳೆ ಮಾಡಿ ಅವರಿಗಿಟ್ಟಿದು, ಗಳಸಿ ಗ್ವಾಳೆ ಮಾಡಿ ಅವರಿಗಿಟ್ಟಿದು. ಗಂಟೆ ಕಳೆದ ಮರುದಿನ ನಿನಗ ಗಾಳ ಬರುವುದು. ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ, ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು. ಅಮ್ಮ ಹಂಕರ ಒಳಗ ಇಟ್ಟು ವ್ಯರ್ಥ ತಿರುಗಿದು, ಇಷ್ಟ ಬಂದು ವಸ್ತು ಬಯಸಿ ದುಷ್ಟನಾಗಿದು. ಮಾಯ ಪ್ರಪಂಚ ಬೆಚ್ಚಿಕೊಂಡು ನೀನು ಹುಚ್ಚನಾಗಿದು. ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ, ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು. ಮನಸ್ಸೇ ಇಲ್ಲದ ಮನಸ್ಸ ನೀನು ದೇವರಿಗೆ ಹೋಗಿದು, ಮನಸ್ಸೇ ಇಲ್ಲದ ಮನಸ್ಸ ನೀನು ಗುಡಿಗೆ ಹೋಗಿದು. ಹೊಲಸ ವಿಚಾರ ಗುಂಗಿನ ಒಳಗ ಗ್ವಾಡಿ ಕೈದಿದು, ಹೊಲಸ ವಿಚಾರ ಗುಂಗಿನ ಒಳಗ ಗ್ವಾಡಿ ಕೈದಿದು. ಮಂಗನಂಗ ಪಿರಕಿಯ ಹೊಡೆದು ಮನೆಗೆ ಬಂದಿದು. ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ, ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು. ಹೀಗೆ ಸಂಸಾರದಾಗ ಒಳಗಿದ್ದು
ನಿನ್ನ ಶರೀರ ಹಾಳು ಮಾಡ್ಕೊಂಡು ನನ್ನ ದುಶ್ಚಟಗಳ ಬಲಿಯಾಗಿದ್ದಿ. ಅದಕ್ಕೆ ಬೇಡ, ಒಳ್ಳೆಯ ಸಂಘ ಮಾಡು, ಒಳ್ಳೆತನ ಕಲಿ. ಒಬ್ಬ ಆದರ್ಶ ವ್ಯಕ್ತಿಯ ಜೀವನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಒಬ್ಬ ಆದರ್ಶ ವ್ಯಕ್ತಿ ಆಗಕ್ಕೆ ಸಾಧ್ಯ ಅಂತ ಶಿವಲಾಲ ಹೇಳಿದ ಮಾತಿಗೆ ನಾನು ಯಾರು ಮಾತಿಗೆ ಅಲ್ಪ ಸರ್. ಭಾಳ ಇಲ್ಲೇ ಗಣ್ಯರ ದಾಟನ ಚನ್ನಕೋಟಿಗೆ, ಆ ಚನ್ನಕೋಟಿಗೆ ಒಳಗೆ ಒಂದು ಕಂಟಿಗೊಂಡ್ರದ್ದು ಮರಿತಾನದ. ನಮ್ಮ ಊರಿನ ಬಂದಾಳ ಶಾಲೆ ಮಕ್ಕಳು ಈ ವರ್ಷ ಕನಿಷ್ಠ 15 ಮಕ್ಕಳು ಅಲ್ಲಿ ಆ ಚನ್ನಕೋಟಿಗೆ ಒಳಗೆ ಶಾಲೆ ಕಲಿತಾರ. ಅಂತ ಶ್ರೇಷ್ಠ ಕುಟುಂಬದಲ್ಲಿ ಇವತ್ತು ಜಾನಪದ ಸಾಹಿತ್ಯ ಹುಟ್ಟಿ ಇವತ್ತು ನಮ್ಮ ಶಾಲೆಗೆ ಇಂಗ್ಲೀಷ್ ಆಗಿ ಶಿಕ್ಷಕರಾಗಿ ಬಂದಾರ. ನಮ್ಮ ಮಕ್ಕಳ ಒಂದು ಉದ್ಧಾರ ಮಾಡಕ್ ಬಂದಾರ. ಅವರಿಗೆ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರ.